ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಟು ಶೇಷಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಲ್ರೆಡಿ ನೀವು ತಮ್ಮನೇಲಿ ನೋಡ್ಕೊಂಡೇ ಬಂದಿರ್ತೀರಾ. ಈ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಜಮಾ ಆಗೋದೇನೆ ತುಂಬ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯಾರ ಖಾತೆಗೂ ಬಂದೇ ಇಲ್ವಲ್ಲ, ಇನ್ನು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಸುಮಾರು ಜನ ವೆಯ್ಟ್ ಮಾಡ್ತಾ ಇರ್ತೀರಾ. ಆಲ್ರೆಡಿ ನಿಮಗೂ ಕೂಡ ಗೊತ್ತಿರುತ್ತೆ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಕೂಡ ಆಕ್ಸಿಡೆಂಟ್ ಆಗಿ ಕೆಲವೊಂದು ಪ್ರಾಬ್ಲಮ್ಸ್ಗಳಿಂದ ಲಕ್ಷ್ಮಿ ಹಣ ವರ್ಗಾವಣೆಯ ಜಮಾ ಆಗೋದು ಸ್ವಲ್ಪ ಲೇಟಾಗಿ ಆಗ್ತಾ ಇದೆ. ಆಲ್ರೆಡಿ 16ನೇ ಕಂತಿನ ಹಣವನ್ನು ಈ ತಿಂಗಳು 14ನೇ ತಾರೀಕಿಂದನೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು, ಸಂಕ್ರಾಂತಿ ಹಬ್ಬದಿಂದ. ಸೊ ಈ ಒಂದು ಸಮಯದಲ್ಲೇ ಆಕ್ಸಿಡೆಂಟ್ ಕೂಡ ಆಯಿತು. ಆದ್ದರಿಂದನೇ ಈ ಒಂದು ಹಣ ವರ್ಗಾವಣೆಯಲ್ಲೂ ಕೂಡ ವಿಳಂಬ ಆಗಿದೆ. ಆದರೂ ಕೂಡ ಸರ್ಕಾರ ಮಾಡಬೇಕಾಗಿರುವಂಥ ಕಾರ್ಯಗಳನ್ನು ಕೂಡ ಮಾಡ್ತಾನೆ ಬಂದಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣವನ್ನು ಜಮಾ ಮಾಡಬೇಕಾಗಿತ್ತಲ್ವ. ಸೊ ಅದನ್ನು ಕೆಲವೊಂದು ಮಾಧ್ಯಮಗಳ ಮೂಲಕ ತಿಳಿಸಿರೋ ಪ್ರಕಾರ ಈಗ ತಿಳಿಸ್ಕೊಡುವಂಥ ಜಿಲ್ಲೆಗಳಿಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಲ್ಲದೆ ಇನ್ನೂ ಕೆಲವರಿಗೆ 5, 6 ಕಂತು 7 ಕಂತುಗಳ ಹಣ ಬಂದಿಲ್ಲ, 2,000 ರೂಪಾಯಿ ನಮ್ಮ ಅಕೌಂಟ್ಗೆ ಬರ್ತಾನೆ ಇಲ್ವಲ್ಲ ಅಂತ ಯೋಚನೆ ಕೂಡ ಮಾಡ್ತಾ ಇರ್ತೀರಾ. ಬೇರೆಯವ್ರ ಖಾತೆಗೆಲ್ಲ ಹಣ ಬರ್ತಾ ಇದೆ, ನಮ್ಮ ಖಾತೆಗೆ ಮಾತ್ರ ಹಣ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿರ್ತೀರಾ. ಸೊ ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ. ಹಾಗೆಯೇ ಹೊಸದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರೋವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ. ಹಾಗೆಯೇ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನೀವು ಮಾಡುವಂಥ ಲೈಕ್ ಶೇರ್ ಕಮೆಂಟ್ಸೇ ನಮಗೆ ಮೋಟಿವೇಶ್ನಲ್ ಆಗಿ ಕೂಡ ಇರುತ್ತೆ. ಸೊ ಬನ್ನಿ ತಡ ಮಾಡದೆ ವಿಡಿಯೋ ಕೂಡ ಶುರು ಮಾಡಿಬಿಡೋಣ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣವನ್ನು ಜಮಾ ಮಾಡ್ತಾನೆ ಬಂದಿದೆ. ಕೆಲವರಿಗೆ 15 ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವರಿಗೆ 14 ಕಂತಿನ ಹಣಗಳು ಬಂದಿದೆ. ಒಂದೊಂದು ಜಿಲ್ಲೆಯ ಗೃಹಲಕ್ಷ್ಮಿಯರಿಗೂ ಕೂಡ ಬ್ಯಾಂಕ್ ಖಾತೆಯಲ್ಲಿ 2,000 ರೂಪಾಯಿ ಹಣ ಜಮಾ ಆಗಿರೋದು, ಕೆಲವರಿಗೆ 14 ಕಂತುಗಳನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ. ಈಗ ಜಮಾ ಮಾಡ್ತಾ ಇರೋವಂಥದ್ದು 16ನೇ ಕಂತಿನ ಹಣ, ಬಟ್ ಕೆಲವರಿಗೆ 15ನೇ ಕಂತಿನ ಹಣ ಕೂಡ ಬಂದಿರೋದಿಲ್ಲ. ವೆಯ್ಟ್ ಮಾಡಿ ಅಂಥವ್ರಿಗೂ ಕೂಡ ಜಮಾ ಮಾಡ್ತಾರೆ. ಬಟ್ ಜನವರಿ 19ನೇ ತಾರೀಕೇನೆ ಈ ಒಂದು ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಕೂಡ ಕೆಲವರ ಖಾತೆಗೆ ಜಮಾ ಆಗಿದೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಈ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಸ್ಕ್ರೀನ್ಶಾಟಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವನ್ನು ನಮ್ಮ ರಾಜ್ಯ ಸರ್ಕಾರ ನಮ್ಮ ಗೃಹಲಕ್ಷ್ಮಿ ಖಾತೆಯ ಮಹಿಳೆಯರ ಅಕೌಂಟಿಗೆ ಕೂಡ ಜಮಾ ಮಾಡಿದೆ. ಲಕ್ಷ್ಮಿ ಹಣವನ್ನು ಕೂಡ ಹಲವಾರು ಮಹಿಳೆಯರ ಖಾತೆಗೂ ಕೂಡ ಜಮಾ ಮಾಡಿಕೊಂಡು ಹಲವಾರು ಜನ ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಅಕೌಂಟ್ಗೂ ಬಂದಿದೆಯಾ ಇಲ್ವಾ ಅನ್ನೋದನ್ನು ಕೂಡ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನಿಮಗೂ ಕೂಡ ಬ್ಯಾಂಕ್ ಖಾತೆಯ ಅಕೌಂಟ್ ಮೂಲಕ ಚೆಕ್ ಮಾಡಿಕೊಂಡ್ರೆ ನಿಮಗೂ ಕೂಡ ಬಂದಿದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಕೇವಲ 20% ಮಹಿಳೆಯರ ಅಕೌಂಟಿಗೆ ಮಾತ್ರ ಜಮಾ ಮಾಡಲಾಗಿದೆ. ಇನ್ನುಳಿದ ಕೆಲವು ಮಹಿಳೆಯರ ಅಕೌಂಟಿಗೆ ಜಮಾ ಮಾಡೋದಕ್ಕೆ ಕಾಲಾವಕಾಶವನ್ನು ಕೂಡ ಹಿಡಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಕೂಡ ಬೆಡ್ ರೆಸ್ಟನ್ನು ಹೇಳಿದ್ದಾರೆ. ಸೊ ಆದ್ದರಿಂದ ಈ ಒಂದು ಕೆಲಸಗಳು ನಿಧಾನಗತಿಯಲ್ಲಿ ನಡಿಬೋದು. ಆದಷ್ಟು ನಾವು ಕೂಡ ವೆಯ್ಟ್ ಮಾಡೋಣ. ಜನವರಿ ಎಂಡಿಂಗ್ ತನಕನೂ ಈ ಒಂದು ಪ್ರೋಸೆಸ್ಗಳು ನಡೆದು ಎಲ್ಲ ಮಹಿಳೆಯರ ಖಾತೆಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗ ಆಲ್ರೆಡಿ ಮಹಿಳೆಯರ ಖಾತೆಗೆ ಹಣವನ್ನು ಜಮಾ ಮಾಡ್ತಾ ಬರ್ತಾ ಇದ್ದಾರೆ. ಅಲ್ಲದೆ 20ನೇ ತಾರೀಕು ಅಂದರೆ ನಿನ್ನೆ ಅಷ್ಟೇ ಕೆಲವು ಜಿಲ್ಲೆಗಳಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. 2,000 ರೂಪಾಯಿ ಹಣವನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಯಾವ್ಯಾವ ಜಿಲ್ಲೆಗಳು ಅಂತ ಹೇಳಿದ್ರೆ ಬೆಂಗಳೂರು ನಗರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಯಾದಗಿರಿ, ಕಲಬುರಗಿ, ರಾಯಚೂರು, ಮೈಸೂರು, ಮಂಡ್ಯ, ಚಿಕ್ಕಮಗಳೂರು, ಕೋಲಾರ, ಹಾಗೆಯೇ ಹಾವೇರಿ, ಉತ್ತರ ಕನ್ನಡ, ಹಾಗೆ ದಕ್ಷಿಣ ಕನ್ನಡ, ತುಮಕೂರು, ಹುಬ್ಬಳ್ಳಿ, ಇಷ್ಟು ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಜಮಾ ಮಾಡಿದ್ದೀವಿ ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಈಗ ಆಲ್ರೆಡಿ ತಿಳಿಸ್ಕೊಟ್ಟಂತಹ ಕೆಲವು ಮಹಿಳೆಯರ ಖಾತೆಗಷ್ಟೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಮಾ ಮಾಡಿದ್ದೀವಿ ಅಂತ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡೋದಕ್ಕೆ ಕಾಲಾವಕಾಶವನ್ನು ಕೂಡ ತಗೊಳ್ತೀವಿ. ಅದು ಕೂಡ ಜನವರಿ ಎಂಡಿಂಗ್ ತನಕ ಎಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಬರೋ ತನಕ ಕೂಡ ನಾವು ಕೂಡ ತಾಳ್ಮೆಯಿಂದ ಕಾಯಬೇಕಷ್ಟೇ. ಇನ್ನೂ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ 5ರಿಂದ 7 ಕಂತು 8 ಕಂತು ಹಣವನ್ನು ರಿಸೀವೇ ಆಗಿಲ್ಲ, ನಮಗೆ ಬಂದೇ ಇಲ್ಲ ಅಂತ ಹೇಳೋರು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ, ಹಾಗೆಯೇ ಇದ್ರ ಜೊತೆಗೆ ಆಧಾರ್ ಕಾರ್ಡ್ ಸೀಡಿಂಗ್ ಕೂಡ ಮಾಡಿಸಿ. ಅಲ್ಲದೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂಥ ಎಲ್ಲ ಸದಸ್ಯರ KYCಯನ್ನು ಕೂಡ ಮಾಡಿಸಿರಬೇಕು. ಹಾಗೆಯೇ ರೇಷನ್ ಕಾರ್ಡ್ಗೂ ಕೂಡ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ.
ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಗೂ ಕೂಡ ಈ KYCಯನ್ನು ಮಾಡಿಸಿರಬೇಕು. ಇಷ್ಟೆಲ್ಲ ಒಂದು ಕೆಲಸವನ್ನು ಮಾಡಿದ ಮೇಲೆ ನಿಮ್ಮ ಅಕೌಂಟಿಗೂ ಕೂಡ ಪ್ರತಿ ತಿಂಗಳು ಈ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಕೂಡ ಖಂಡಿತ ಜಮಾ ಆಗುತ್ತೆ. ಅಲ್ಲದೆ ಉಳಿದಂಥ ಪೆಂಡಿಂಗ್ ಇರುವಂಥ ಹಣವನ್ನು ಕೂಡ ಜಮಾ ಮಾಡ್ತಾರೆ. ಅಲ್ಲದೆ ಇಷ್ಟೆಲ್ಲ ಕೆಲಸ ಮಾಡಿದರೂ ಕೂಡ ನಿಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಈಗಾಗಲೇ ಎಲ್ಲ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹೇಳಿರೋ ಹಾಗೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿಗೆ ಭೇಟಿ ನೀಡಿ ಅವ್ರ ಹತ್ರ ವಿಚಾರವನ್ನು ತಿಳ್ಕೊಂಡು, ಯಾಕೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ, 2,000 ರೂಪಾಯಿ ನಮ್ಮ ಅಕೌಂಟ್ಗೆ ಜಮಾ ಆಗ್ತಾ ಇಲ್ಲ ಅಂತ ಅವ್ರ ಹತ್ರ ತಿಳ್ಕೊಂಡು ಅವ್ರು ಹೇಳೋವಂಥ ಕೆಲಸ ಕಾರ್ಯಗಳನ್ನು ಮಾಡಿ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟನ್ನು 2,000 ರೂಪಾಯಿನ ರಿಸೀವ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಮಾಡುವಂಥ ಲೈಕ್ ಶೇರ್ ಕಮೆಂಟ್ಸೇ ನಮಗೆ ಮೋಟಿವೇಶ್ನಲ್ ಆಗಿ ಕೂಡ ಇರುತ್ತೆ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.